ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕ್ವೈಟ್ ಕಿಚನ್. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಮುರ್ಮುರೆ ಚೂಡ ಅಂತ. ಅದನ್ನು ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಖಾರ, ಉಪ್ಪು, ಜೀರಿಗೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಅರಿಶಿಣ. ಇಷ್ಟು ಬೇಸಿಕ್ ಐಟಮ್ಸ್ ಇದ್ದರೆ ಸಾಕು, ನೀವು ಮನೆಯಲ್ಲಿ ಮುರ್ಮುರೆ ಚೂಡನ ಮಾಡ್ಬೋದು. ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಮೊದಲು ಒಂದು ಕಡಾಯಿ ತಗೊಳ್ಳಿ. ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿ, ಅದು ಹಾಕಾದ್ಮೇಲೆ ಅದಕ್ಕೆ ಶೇಂಗಾನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ, ಅದು ಫ್ರೈ ಆದ ತಕ್ಷಣ ಅದಕ್ಕೆ ಪುಟಾಣಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ. ಬೆಳ್ಳುಳ್ಳಿನ ಜಾಸ್ತಿ ಸಣ್ಣದಾಗಿ ಜಜ್ಕೋಬೇಡಿ, ಜಸ್ಟ್ ಸ್ವಲ್ಪನೇ ಕ್ರಷ್ ಮಾಡಿಬಿಡಿ. ಅದು ಒಂದರಲ್ಲಿ ಎರಡು ಆಗುತ್ತಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಹಾಕಿದ್ರೂ ಕೂಡ ನಡೆಯುತ್ತೆ. ಅಷ್ಟು ಮಾಡಿ ಹಾಕಿ, ಇವಾಗ ಅದರಷ್ಟನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿನ ಮುಂಚೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ತುಂಬ ಫ್ರೈ ಆಗಿಬಿಡುತ್ತೆ. ಜಾಸ್ತಿ ಫ್ರೈ ಆದರೆ ಅದು ಬಾಯಲ್ಲಿ ಅದು ಬೆಳ್ಳುಳ್ಳಿ ಫ್ಲೇವರ್ ಬರೋದಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಸ್ವಲ್ಪ ಲೇಟಾಗಿ, ಅಂದರೆ ಪುಟಾಣಿ ಶೇಂಗಾ ಹಾಕಾದ್ಮೇಲೆ ಅದನ್ನು ಹಾಕೋದ್ರಿಂದ ಅದು ಒಳ್ಳೆ ಘಮ ಇರುತ್ತೆ ಬಾಯಲ್ಲಿ ತಿನ್ನಬೇಕಾದ್ರೆ. ಇದನ್ನು ಈಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆಗಿದೆ ನೋಡಿ, ಇಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಫ್ರೈ ಆದಮೇಲೆ ಇವಾಗ ಏನು ಮಾಡಬೇಕು ಅಂದರೆ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡೋಣ. ಇವಾಗ ಕರಿಬೇವನ್ನು ಇವಾಗ ಯಾಕೆ ಆ್ಯಡ್ ಮಾಡ್ತಾ ಇರೋದು ಅಂದರೆ, ಅದು ಮುಂಚೆನೇ ಆಗಿಬಿಟ್ರೆ ಕರಿಬೇವು ಫ್ರೈ ಆಗಿಬಿಟ್ಟು ಫುಲ್ ಕ್ರಿಸ್ಪಿ ಆಗಿಬಿಡುತ್ತೆ. ಆ ಥರ ಕ್ರಿಸ್ಪಿ ಆದಮೇಲೆ ನಾವು ಮುರ್ಮುರೆ ಮಿಕ್ಸ್ ಮಾಡೋ ಟೈಮಲ್ಲಿ ಅದು ಏನಾಗ್ಬಿಡುತ್ತೆ ಅಂದರೆ ಕ್ರಷ್ ಆಗಿಬಿಡುತ್ತೆ. ಅದು ಕರಿಬೇವು ಎಲ್ಲ ಫ್ರೈ ಆದಮೇಲೆ. ಸೊ ಹಾಗಾಗಿ ಇವಾಗ ಆ್ಯಡ್ ಮಾಡೋದ್ರಿಂದ ಅದು ಕ್ರಷ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಅಂದರೆ ಎಲೆ ಅದೇ ಥರ ಇರುತ್ತೆ ಅದು ಮುರ್ಮುರೆ ಮಿಕ್ಸ್ ಮಾಡೋ ಟೈಮಲ್ಲೂ ಕೂಡ. ಓಕೆ, ಈಗ ಇದಕ್ಕೆ ಏನು ಮಾಡಬೇಕು ಅಂದರೆ ಖಾರ, ಉಪ್ಪು, ಅರಿಶಿಣ ಹಾಕಿ ಫ್ರೈ ಮಾಡಿ. ಸ್ವಲ್ಪ ಜಾಸ್ತಿ ಫ್ರೈ ಮಾಡಬಾರ್ದು ಖಾರ ಹಾಕಿದ್ಮೇಲೆ, ಯಾಕಂದರೆ ಖಾರ ಬೇಗ ಸಿದೋಗ್ಬಿಡುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಖಾರ ಹಾಕಿ ಒಂದು 2-3 ಸೆಕೆಂಡ್ ಆದಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಬೇಕು. ಇವಾಗ ಫ್ಲೇಮ್ನ ಆಫ್ ಮಾಡಿ ಬೇಕಿದ್ದರೆ ಮಿಕ್ಸ್ ಮಾಡಿ ಚೆನ್ನಾಗಿ, ಅದು ಮಿಕ್ಸ್ ಆಗಿರಲಿಲ್ಲ ಅಂದರೆ. ಬಟ್ ಫ್ಲೇಮ್ನ ಬೇಗನೆ ಬಂದ್ ಮಾಡಬೇಕು. ಇದು ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಅದು ಕಡಾಯಿನ ಕೆಳಗಡೆ ಇಳಿಸ್ಕೊಂಬಿಡಿ, ಗ್ಯಾಸ್ ಮೇಲಿಂದ ಇಳಿಸ್ಬಿಟ್ಟು ಇದಕ್ಕೆ ಮುರ್ಮುರೆನ ಮಿಕ್ಸ್ ಮಾಡಿ ಹಾಕಿ ಚೆನ್ನಾಗಿ. ಇದು ಆಯಿಲೆಲ್ಲ ಇರುತ್ತಲ್ಲ, ಅದೆಲ್ಲ ಮುರ್ಮುರೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಚೆನ್ನಾಗಿ ಕಲಸಿ ಅದನ್ನು. ಇದು ಚೆನ್ನಾಗಿ ಕಲಸಾದ್ಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಯಾಕಂದರೆ ಇದು ಸಕ್ಕರೆ ಪುಡಿ ಹಾಕೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಖಾರ ಮತ್ತು ಸ್ವೀಟು ಎರಡೂ ಮಿಕ್ಸ್ ಆಗಿಬಿಟ್ಟು ಒಳ್ಳೆ ರುಚಿ ಕೊಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸಕ್ಕರೆ ಪುಡಿನ ಯೂಸ್ ಮಾಡ್ತಾ ಇರೋದು. ನೀವು ಬೇಕು ಅಂತ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಹಾಕಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ನಾನು ಹಾಕ್ತಾಯಿದ್ದೀನಿ ಇಲ್ಲಿ. ಇದನ್ನು ಹಾಕ್ಬಿಟ್ಟು ಕಲಿಸ್ಬಿಟ್ರೆ ರೆಡಿ ಆಗಿಬಿಡುತ್ತೆ ಮುರ್ಮುರೆ ಚೂಡಾನ. ಸ್ಪೈಸಿ ಮತ್ತು ಟೇಸ್ಟಿ, ಆಮೇಲೆ ಕ್ರಿಸ್ಪ್ ಕೂಡ ಇರುತ್ತೆ ಮುರ್ಮುರೆ. ಚೆನ್ನಾಗಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.